ನಮ್ಮ ಜಯನಗರದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಬಳಸದೆ ಒಂದು ಸಾಂಪ್ರದಾಯಿಕ ಬಾಳೆಲೆ ಊಟ ಜೊತೆಗೆ ಪುಳಿಯೋಗರೆ ಹಾಗೂ ಸಕ್ಕರೆ ಪೊಂಗಲೆಲ್ಲ ಇದು ಬಿಟ್ರೆ ನಿಜವಾಗ್ಲೂ ಸ್ವರ್ಗ ಅಲ್ವಾ. ಈ ಜಾಗದಲ್ಲಿ ಬಾಳೆಲೆ ಊಟ ಅಂತೂ ಹೆವಿ ಡಿಮ್ಯಾಂಡ್. ಮಧ್ಯಾಹ್ನ ಹೊತ್ತು ಹೋದ್ರೆ ಅಂತ ಒಂದು 10 ನಿಮಿಷ ಕಾದ್ರೇನೆ ಟೇಬಲ್ ಸಿಗತ್ತೆ. ಜಾಗ ಯಾವ್ದು ಕೇಳ್ತೀರಾ? ಜಯನಗರ 3rd ಬ್ಲಾಕ್ 10th ಮೈನ್ ರೋಡ್ ಅಲ್ಲಿ ಲೊಕೇಟ್ ಆಗಿರ್ತಕ್ಕಂಥ ಮಡಪಳ್ಳಿಗೆ ನಾವು ಬಂದಿದೀವಿ. ಹೋಗಿದ್ ಕೂಡಲೇ ಒಂದು 10 ನಿಮಿಷ ವೇಟಿಂಗ್ ಟೈಮ್ ಇತ್ತು ಅಂತ ಅಲ್ಲೇನೆ ಅಪ್ಪೆ ಹುಳಿ ರೆಡಿ ಆಗ್ತಿತ್ತು ಅಂತ ಒಂದ್ ಗ್ಲಾಸ್ ತಗೊಂಡ್ವಿ. ನಂತರ ಬಾಳೆಲೆನ ಟೇಬಲ್ ಹಾಕಿ ನೀಟಾಗಿ ಒಂದಾದ್ಮೇಲೆ ಒಂದು ಡಿಶ್ ನ ಬಡ್ಸ್ಕೊಂಡ್ ಬರ್ತಾರೆ. ಈ ಬಾಳೆಲೆ ಊಟದಲ್ಲಿ ಸುಮಾರು ಒಂದು 20 ರಿಂದ 25 ಪದಾರ್ಥಗಳಿರುತ್ತೆ. ಅಂಡ್ ಎಲ್ಲಾ ಪದಾರ್ಥಕ್ಕೂ ಈರುಳ್ಳಿ ಬೆಳ್ಳುಳ್ಳಿ ಬಳಕೆ ಮಾಡದೆ ಸಾತ್ವಿಕ್ ಸ್ಟೈಲ್ ಅಲ್ಲಿ ಆಹಾರನ ರೆಡಿ ಮಾಡ್ತಾರೆ. ಈ ಬಾಳೆಲೆ ಊಟದಲ್ಲಿ ಅನ್ಲಿಮಿಟೆಡ್ ಆಗಿ ರೈಸ್ ಇರುತ್ತೆ. ಎಷ್ಟು ಬೇಕೋ ಅಷ್ಟು ನಾವು ಆರಾಮಾಗಿ ಹಾಕ್ಸ್ಕೊಂಡು ತಿನ್ಬಹುದು. ಇನ್ನ ಬೆಲೆ ಎಷ್ಟು ಗುರು ಅಂತ ಕೇಳ್ತೀರಾ? ಒಂದ್ ಬಾಳೆಲೆ ಊಟಕ್ಕೆ 400 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಾವು ಮೊದಲಿಗೆ ಸ್ವೀಟ್ ಇಂದ ಶುರು ಮಾಡೋಣ ಅಂತ ಇಲ್ಲಿ ಶಾವಿಗೆ ಪಾಯಸ ಹಾಗೂ ಸ್ವೀಟ್ ಪೊಂಗಲ್ ಇತ್ತು. ಎರಡನ್ನೂ ಟ್ರೈ ಮಾಡಿದ್ವಿ. ಅದರಲ್ಲಿ ಒಂದ್ ಪಕ್ಷ ನಮ್ಗೆ ಜಾಸ್ತಿ ಇಷ್ಟ ಆಗಿದ್ದು ಇಲ್ಲಿನ ಸ್ವೀಟ್ ಪೊಂಗಲ್ ಅಂತ ಹೇಳ್ತೀನಿ. ನೆಕ್ಸ್ಟ್ ನೋಡಿದ್ರೆ ಸಾಫ್ಟ್ ಅಂಡ್ ಫ್ಲಫಿ ಆಗಿರ್ತಕ್ಕಂಥ ಪೂರಿಗೆ ತರಕಾರಿಗಳೆಲ್ಲ ಹಾಕಿ ಮಾಡಿರ್ತಕ್ಕಂಥ ಸಾಗು ಅಂತೂ ಒಳ್ಳೆ ಕಾಂಬಿನೇಷನ್ ಆಗಿ ಮೂಡು ಬಂದಿತ್ತು. ಇನ್ನು ಈ ಊಟದಲ್ಲಿ 2 ರೀತಿಯಾದ ರೈಸ್ ಇತ್ತು. ಒಂದು ಪುಳಿಯೋಗರೆ ಹಾಗೂ ಇನ್ನೊಂದು ನೋಡಿದ್ರೆ ವಾಂಗಿಬಾತು. ನೆಕ್ಸ್ಟ್ ನೋಡಿದ್ರೆ ಬಿಸಿ ಬಿಸಿಯಾಗಿರ್ತಕ್ಕಂಥ ಅನ್ನಕ್ಕೆ ತೊವ್ವೆ ಹಾಗೂ ಮೇಲ್ಗಡೆ ತುಪ್ಪ ಎಲ್ಲ ಹಾಕೊಂಡು ತಿಂತಾ ಇದ್ರೆ ಅಂತೂ ನಿಜವಾಗ್ಲೂ ಸ್ವರ್ಗ. ಇಲ್ಲಿ ಬಾಳೆಲೆ ಊಟ ಮಾತ್ರ ಸಿಗತ್ತಂದ್ರೆ ಖಂಡಿತವಾಗ್ಲಿಲ್ಲ. ಬೆಳಗೊತ್ತು ಹಾಗೂ ಸಂಜೆ ಹೊತ್ತಲ್ಲಿ ತಿಂಡಿ ಪದಾರ್ಥಗಳು ಸಿಗುತ್ತೆ. ಅದ್ರ ಜೊತೆಗೆ ಬ್ರೇಕ್ಫಾಸ್ಟ್ ಕಾಂಬೋ ಅಷ್ಟೇ ಅಲ್ಲದೆ ಸ್ಯಾಟರ್ಡೆ ಸಂಡೇ ಬಂದ್ರೆ ಅಂತೂ ಅನ್ಲಿಮಿಟೆಡ್ ಬಾಳೆಲೆ ಬ್ರೇಕ್ಫಾಸ್ಟ್ ಕೂಡ ಇರುತ್ತೆ. ಅಂಡ್ ಸಮ್ಮರ್ ಸ್ಪೆಷಲ್ ಆಗಿ ಮ್ಯಾಂಗೋ ಸ್ಪೆಷಲ್ ಮೆನು ಕೂಡ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿ. ಇನ್ನು ನಮ್ಮ ಊಟದಲ್ಲಿ ಅನ್ನಕ್ಕೆ ಮಜ್ಜಿಗೆ ಹುಳಿ ಸಾರು ಹಾಗೂ ಮೊಸರನ್ನ ನೆಮ್ಮದಿಯಾಗಿ ಸಮಾಧಾನವಾಗಿ ತಿಂದ್ವಿ. ಊಟ ಅಂತೂ ತುಂಬಾನೇ ಸಾಂಪ್ರದಾಯಿಕವಾಗಿ ಸಕ್ಕದಾಗಿತ್ತು. ಹಾಗೂ ಅದ್ರ ಜೊತೆ ಸ್ವೀಟ್ ಅಲ್ಲಿ ನಾವು ಹೋಗಿದ್ದಿನ ಮೈಸೂರು ಪಾಕ್ ಇತ್ತು. ಸಾಫ್ಟ್ ಆಗಿರ್ತಕ್ಕಂಥ ಮೈಸೂರು ಪಾಕು ಬಾಯಲ್ಲಿ ಹಾಕೋ ಡಿಶ್ನ ಕರ್ಗೆ ಹೋಯ್ತು. ಈ ಜಾಗನಂತೂ ಫ್ಯಾಮಿಲಿಗೆ ಹೈಲಿ ರೆಕಮೆಂಡ್ ಮಾಡ್ತೀನಿ. ಖಂಡಿತ ಒಮ್ಮೆ ವಿಸಿಟ್ ಮಾಡಿ.